Good morning, students. So in the previous classes we have discussed about the many problems related on the derivatives. So in this video we are going to discuss mean value theorem as well as the Rolle's theorem. So this is a theorem which is useful for your examination. The statement is very clear. The statement of the theorem is, let f from a closed interval of a comma b to r, let f from the closed interval of a comma b to r, where r is going to be some real numbers, be continuous on an a closed interval of a comma b, continuous on the closed interval of a comma b, and it's going to be differentiable on an open interval of a comma b, differentiable on an open interval of a comma b, such that f of a is equal to f of b, means f of a is equal to f of b, where this a and b are some real numbers, then there exists some c which is belongs to an open interval of a comma b, such that f dash of c is equal to 0. ಸ್ವಲ್ಪ ಸ್ಟೇಟ್ಮೆಂಟ್ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಎಫ್ ಅಂದರೆ ಏನೋ ಒಂದು ಫಂಕ್ಷನ್, ಆ ಫಂಕ್ಷನ್ನಿಗೆ ಒಂದು ಡೊಮೈನ್ ಇರಬೇಕು, ಒಂದು ಕೋಡೊಮೈನ್ ಇರಬೇಕು, ರೇಂಜ್ ಇರಬೇಕು. ನಾವು ಯಾವಾಗ ಇನ್ ದ ಫಸ್ಟ್ ಇಯರ್ PUC ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ದ ರೇಂಜ್, ಡೊಮೈನ್, ಕೋಡೊಮೈನ್, ಆಲ್ ಅಬೌಟ್ ಥಿಂಗ್ಸ್. ಸೊ ಆ ಒಂದು ಫಂಕ್ಷನಲ್ಲಿ ಆ ಡೊಮೈನ್ ಏನಾಗಿದೆ, ನಮಗೆ ಕ್ಲೋಸ್ಡ್ ಇಂಟರ್ವಲ್ ಆಫ್ ಎ ಕಾಮ ಬಿ ಕೊಟ್ಟಿದ್ದಾರೆ, ಹೌದಲ್ವಾ? ಕ್ಲೋಸ್ಡ್ ಇಂಟರ್ವಲ್ ಆಫ್ ಎ ಕಾಮ ಬಿ, ಎ ಆ್ಯಂಡ್ ಬಿ ಅಂದ್ರೇನು, ಯಾವುದೋ ಒಂದು ರಿಯಲ್ ನಂಬರ್ಸ್, ಬಿ ಸಮ್ ರಿಯಲ್ ನಂಬರ್ಸ್. ಓಕೆ, ಅದರ ಕೋಡೊಮೈನು ಅದು ಏನಾಗಿದೆ ನಮಗೆ ಕಂಪ್ಲೀಟ್ಲಿ, ಆ ಕೋಡೊಮೈನ್ ಕಂಪ್ಲೀಟ್ ಏನಾಗಿದೆ ನಮಗೆ ರಿಯಲ್ ನಂಬರ್ ಆಗಿದೆ. ಗಮನ ಕೊಡಿ, ಆಯಿತಾ? ಈಗ ನಮಗೆ ಕೊಟ್ಟಿರುವಂಥದ್ದೇನು, ಎ ಆ್ಯಂಡ್ ಬಿ ಈ ಡೊಮೈನಲ್ಲಿರೋಂಥ ಎಲಿಮೆಂಟ್ಸ್ಗಳು ಈ ಕ್ಲೋಸ್ಡ್ ಇಂಟರ್ವಲ್, ಅಂಡರ್ ದ ಕ್ಲೋಸ್ಡ್ ಇಂಟರ್ವಲ್ ಆಫ್ ಎ ಕಾಮ ಬಿ, ಈ ಒಂದು ಫಂಕ್ಷನ್ನು ಕಂಟಿನ್ಯೂಸ್ ಫಂಕ್ಷನ್ ಅಂತ ಹೇಳಿದ್ದಾರೆ. ಯಾವುದು ಕೊಟ್ಟಿರೋಂಥ ಫಂಕ್ಷನ್ ಎಫ್, ಇಟ್ ಈಸ್ ಕಂಟಿನ್ಯೂಸ್ ಆನ್ ದ ಕ್ಲೋಸ್ಡ್ ಇಂಟರ್ವಲ್ ಆಫ್ ಎ ಕಾಮ ಬಿ. ಕ್ಲಿಯರ್? ಆ್ಯಂಡ್ ಗಮನ ಕೊಡಿ, ಇಲ್ಲಿ ಇನ್ ಎನ್ ಓಪನ್ ಇಂಟರ್ವಲ್ ಆಫ್ ಎ ಕಾಮ ಬಿ, the same function is differentiable. ಬಟ್ ಕ್ಲೋಸ್ಡ್ ಇಂಟರ್ವಲ್ ಡಿಫ್ರೆನ್ಷಿಯಬಲ್ ಆಗುತ್ತಾ? ಸಮ್ಟೈಮ್ಸ್ ಆಗಬಹುದು, ಬಟ್ ಎಲ್ಲ ಟೈಮಲ್ಲೂ ಆಗೋದಿಲ್ಲ. ಕ್ಲಿಯರ್? ಹಾಗಾಗಿ ಏನು ಕೊಟ್ಟಿದ್ದಾರೆ, ಇನ್ ಎನ್ ಓಪನ್ ಇಂಟರ್ವಲ್ ಆಫ್ ಎ ಕಾಮ ಬಿ ದ ಗಿವನ್ ಫಂಕ್ಷನ್ ಇಸ್ ಡಿಫ್ರೆನ್ಷಿಯಬಲ್, ಆಸ್ ವೆಲ್ ಆಸ್ ಇನ್ ಎ ಕ್ಲೋಸ್ಡ್ ಇಂಟರ್ವಲ್ ಆಫ್ ಎ ಕಾಮ ಬಿ ದ ಗಿವನ್ ಫಂಕ್ಷನ್ ಇಸ್ ಎ ಕಂಟಿನ್ಯೂಸ್ ಫಂಕ್ಷನ್. ಕ್ಲಿಯರ್? ಇವೆರಡು ಪಾಯಿಂಟ್ ನೆನಪಿರ್ಬೇಕು. ಏನು, ಕ್ಲೋಸ್ಡ್ ಇಂಟರ್ವಲಲ್ಲಿ ಕೊಟ್ಟಿರುವಂಥ ಫಂಕ್ಷನು ಕಂಟಿನ್ಯೂಸ್ ಆಗಿರ್ತದೆ, ಇನ್ನು ಓಪನ್ ಇಂಟರ್ವಲ್ ಎ ಕಾಮ ಬಿಯಲ್ಲಿ ಕೊಟ್ಟಿರುವಂಥ ಫಂಕ್ಷನ್ ಡಿಫ್ರೆನ್ಷಿಯಬಲ್ ಫಂಕ್ಷನ್ ಆಗಿರ್ತದೆ. ದಿಸ್ ಥಿಂಗ್ಸ್ ಆರ್ ಕ್ಲಿಯರ್? ದೆನ್ ಸೊ ಇವೆರಡು ಫಂಕ್ಷನ್ಗಳು ಈ ಎರಡು ಕಂಡೀಷನ್ಗಳು ಸ್ಯಾಟಿಸ್ಫೈ ಆಗ್ತಾ ಇದೆ ಅಂತ ಹೇಳಿದ್ರೆ ನಾವು ಡೈರೆಕ್ಟಾಗಿ ಹೇಳ್ಬೋದು, ಸಪೋಸ್ ಗಮನ ಕೊಡಿ, ಕೊಟ್ಟಿರುವಂಥ ಫಂಕ್ಷನು ಕಂಟಿನ್ಯೂಸ್ ಆನ್ ಎ ಕಾಮ ಬಿ ಆಗಿದ್ದು, ಕ್ಲೋಸ್ಡ್ ಇಂಟರ್ವಲ್ ಎ ಕಾಮ ಬಿಯಲ್ಲಿ ಕಂಟಿನ್ಯೂಸ್ ಆಗಿದ್ದು, ಆ್ಯಂಡ್ ಎನ್ ಓಪನ್ ಇಂಟರ್ವಲ್ ಆಫ್ ಎ ಕಾಮ ಬಿ ಡಿಫ್ರೆನ್ಷಿಯಬಲ್ ಆಗಿದ್ದರೆ, ದೆನ್ ವಿ ಕ್ಯಾನ್ ಕ್ಲಿಯರ್ಲಿ ಸೇಸ್ ದಟ್ ಸಚ್ ದಟ್ ಎಫ್ ಆಫ್ ಎ ಇಸ್ ಈಕ್ವಲ್ ಟು ಎಫ್ ಆಫ್ ಬಿ. ನೋಡಿ, ಈ ಕಾನ್ಸೆಪ್ಟ್ ತುಂಬ ನೆನಪಿರಬೇಕು. ಎಫ್ ಆಫ್ ಎ ಇಸ್ ಈಕ್ವಲ್ ಟು ಎಫ್ ಆಫ್ ಬಿ, ಇದು ನೆನಪಿದರೆ ನಮಗೆ ರೋಲ್ಸ್ ಥಿಯರಮ್ ಈಸಿಯಾಗಿ ವೆರಿಫೈ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಅದಾದಮೇಲೆ ಸಪೋಸ್ ಇವೆರಡು ಆಗ್ತಿದೆ ಅಂತ ಹೇಳಿದ್ರೆ ನಮಗೆ ಒಂದು ಸಿ ಅನ್ನೋ ಒಂದು ಎಕ್ಸಿಸ್ಟ್ ಆಗ್ತದೆ, ಅದು ಸಿ ಎಲಿಮೆಂಟು ಎಕ್ಸಿಸ್ಟ್ ಆಗ್ತದೆ. ಆ ಸಿ ಎಲ್ಲಿರ್ತದೆ, ಇನ್ನೇನು ಓಪನ್ ಇಂಟರ್ವಲ್ ಆಫ್ ಎ ಕಾಮ ಬಿ ಒಳಗಡೆ ಇರ್ತದೆ. ದಟ್ ಸಿ ಈಸ್ ಬಿಲಾಂಗ್ಸ್ ಟು ಎನ್ ಓಪನ್ ಇಂಟರ್ವಲ್ ಆಫ್ ಎ ಕಾಮ ಬಿ. ಅದು ಎಕ್ಸಿಸ್ಟ್ ಆಗಿದ್ದು ಯಾವ ರೀತಿ ಇರ್ತದೆ, ಸಚ್ ದಟ್ ಎಫ್ ಡ್ಯಾಶ್ ಆಫ್ ಸಿ ಇಸ್ ಈಕ್ವಲ್ ಟು 0 ಆಗಿರ್ತದೆ. ಎಫ್ ಡ್ಯಾಶ್ ಆಫ್ ಸಿ ಇಸ್ ಈಕ್ವಲ್ ಟು 0 ಆಗಿರುತ್ತೆ. ಕ್ಲಿಯರ್? ನೋಡಿ, ಸ್ವಲ್ಪ ಗ್ರಾಫಲ್ಲಿ ನೋಡಿಕೊಂಡ್ರೆ ಇದು ಯಾವ ರೀತಿ ಬರ್ತದೆ ಅಂದರೆ, ಸೊ ಇಟ್ಸ್ ಗೋಯಿಂಗ್ ಟು ಬಿ ವೈ ಎಕ್ಸ್ ಆರಿಜಿನ್. ಸಪೋಸ್ ಇದು ಕೊಟ್ಟಿರುವಂಥ ಫಂಕ್ಷನ್ ಯಾವುದು, ಎಫ್ ಅಥವಾ ಎಫ್ ಆಫ್ ಎಕ್ಸ್ ಅಂತ ಅಂದ್ಕೊಳ್ಳೋಣ. ಯಾವುದೋ ಒಂದು ಫಂಕ್ಷನ್ ಇದೆ, ಆ ಫಂಕ್ಷನಲ್ಲಿ ಸೊ ದಿಸ್ ಗೋಯಿಂಗ್ ಟು ಬಿ ಅವರ್ ಎ, ದಿಸ್ ಗೋಯಿಂಗ್ ಟು ಬಿ ಅವರ್ ಬಿ. ನೋಡಿ, ಇದರಲ್ಲಿ ನಾವು ಕಂಟಿನ್ಯೂಸ್ ಆಗಿದೆ, ಡಿಫ್ರೆನ್ಷಿಯಬಲ್ ಆಗಿದೆ. ಈಗ ಇವೆರಡು ಫಂಕ್ಷನ್ ಎಫ್ ಆಫ್ ಎ ಇಸ್ ಈಕ್ವಲ್ ಟು ಎಫ್ ಆಫ್ ಬಿ ಅಂತ ಆಗ್ತಾ ಇದೆ ಅಂತ ಹೇಳಿದ್ರೆ ನೋಡಿ, ಅದು ಈ ರೀತಿ ಬರಬೇಕು. ಸ್ವಲ್ಪ ಗ್ರಾಫು ಈ ರೀತಿ ಅಂತ ಅಂದ್ಕೊಂಡ್ರೆ ಎಫ್ ಆಫ್ ಎ ಇಸ್ ಈಕ್ವಲ್ ಟು ಎಫ್ ಆಫ್ ಬಿ.
ನೋಡಿ ಈ ರೀತಿ ಆಗಬೇಕು. ಎಫ್ ಆಫ್ ಎ ಇಸ್ ಈಕ್ವಲ್ ಟು ದಿಸ್ ಗೋಯಿಂಗ್ ಟು ಬಿ ಎಫ್ ಆಫ್ ಎ ಆ್ಯಂಡ್ ದಿಸ್ ಗೋಯಿಂಗ್ ಟು ಬಿ ಎಫ್ ಆಫ್ ಸಿ, ಸಾರಿ ಎಫ್ ಆಫ್ ಬಿ. ಎಫ್ ಆಫ್ ಎ ಇಸ್ ಈಕ್ವಲ್ ಟು ಎಫ್ ಆಫ್ ಬಿ ಆಗಬೇಕು. ಕ್ಲಿಯರಾ? ದೆನ್ ಎಫ್ ಆಫ್ ಎ ಇಸ್ ಈಕ್ವಲ್ ಟು ಎಫ್ ಆಫ್ ಬಿ ಆದರೆ ದೆನ್ ವಿಲ್ ಎಕ್ಸಿಸ್ಟ್ ಸಮ್ ಸಿ ವಿಚ್ ಈಸ್ ಬಿಲಾಂಗ್ಸ್ ಟು ಎನ್ ಓಪನ್ ಇಂಟರ್ವಲ್ ಆಫ್ ಎ ಕಾಮ ಬಿ. ಅಂದರೆ ಈ ಒಂದು ಪಾಯಿಂಟನ್ನು ಬಿಟ್ಟು, ಈ ಎರಡು ಪಾಯಿಂಟ್ಗಳನ್ನು ಬಿಟ್ಟು ರಿಮೈನಿಂಗ್ ವಿದಿನ್ ಎ ಆ್ಯಂಡ್ ಬಿ ನಮಗೆ ಒಂದು ಸಿ ಎಕ್ಸಿಸ್ಟ್ ಆಗ್ತದೆ. ಎನಿವೇರ್ ಇನ್ ದ ಗ್ರಾಫ್ ಎಲ್ಲರೂ ಬರ್ಬೋದು, ಬಟ್ ಎನಿವೇರ್ ಇನ್ ದ ಕರ್ವ್, ಈ ಕರ್ವಲ್ಲಿ ಎಲ್ಲಿ ಬೇಕೋ ಎಕ್ಸಿಸ್ಟ್ ಆಗ್ಬೋದು, ಬಟ್ ವಿದಿನ್ ಎ ಆ್ಯಂಡ್ ಬಿ, ವಿದಿನ್ ಎನ್ ಓಪನ್ ಇಂಟರ್ವಲ್ ಆಫ್ ಎ ಕಾಮ ಬಿ ಯಲ್ಲೇ ಇರಬೇಕು. ದೆನ್ ಎಫ್ ಡ್ಯಾಶ್ ಆಫ್ ಸಿ ಇಸ್ ಈಕ್ವಲ್ ಟು 0 ಆಗಿರ್ತದೆ. ಸಿ ಎಕ್ಸಿಸ್ಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ಎಫ್ ಡ್ಯಾಶ್ ಆಫ್ ಸಿ ಇಸ್ ಈಕ್ವಲ್ ಟು 0 ಆಗಿರಬೇಕು. ಆವಾಗಲೇ ನಮಗೆ ರೋಲ್ಸ್ ಥಿಯರಮ್ ಎಕ್ಸಿಸ್ಟ್ ಆಗೋದು, ಹೌದಲ್ವಾ? ಸೊ ಗಮನ ಕೊಡಿ, ಮತ್ತೆ ಸ್ಟೇಟ್ಮೆಂಟ್ ನೋಡ್ಕೊಳ್ಳಿ. ಲೆಟ್ ಎಫ್ ಫ್ರಮ್ ಎ ಕ್ಲೋಸ್ಡ್ ಇಂಟರ್ವಲ್ ಆಫ್ ಎ ಕಾಮ ಬಿ ಟು ಆರ್ be a continuous on a closed interval of a comma b, and it's going to be differentiable on an open interval of a comma b such that there exists f of a is equal to f of b where a and b are some real numbers, then there exists some c. So we are going to find a value c such that the value of c is going to be within in a open interval of a comma b. ಬರ್ತಾ ಇರುವಂಥ ಸಿ ಎಲ್ಲಿರ್ತದೆ? ವಿದಿನ್ ಎನ್ ಓಪನ್ ಇಂಟರ್ವಲ್ ಆಫ್ ಎ ಕಾಮ ಬಿ ಎಲ್ಲಿರ್ತದೆ. ಸಚ್ ದಟ್ ಸಪೋಸ್ ಇಫ್ ಸಿ ಈಸ್ ಬಿಲಾಂಗ್ಸ್ ಟು ದ ಎನ್ ಓಪನ್ ಇಂಟರ್ವಲ್ ಆಫ್ ಎ ಕಾಮ ಬಿ, ದೆನ್ ವಿ ಕ್ಯಾನ್ ಸೇಸ್ ದಟ್ ಎಫ್ ಡ್ಯಾಶ್ ಆಫ್ ಸಿ ಈಸ್ ಈಕ್ವಲ್ ಟು 0. ನೋಡಿ, ನಾವು ಒಂದು ರೋಲ್ಸ್ ಥಿಯರಮ್ನ ವೆರಿಫೈ ಮಾಡಬೇಕಾದ್ರೆ ಫಸ್ಟ್ ಚೆಕ್ ಮಾಡಬೇಕಾಗಿರೋದು, ಅವ್ರು ನಮಗೇನು ಕೊಡ್ತಾರೆ, ಒಂದು ಫಂಕ್ಷನ್ ಕೊಟ್ಟಿರ್ತಾರೆ. ಆ ಫಂಕ್ಷನ್ನು ಕೊಟ್ಟಿರುವಂಥ ಇಂಟರ್ವಲ್ ಗಮನ ಕೊಡ್ಬೇಕು ನೀವು. ಏನು, ಎಲ್ಲಿಂದ ಎಲ್ಲಿಗಿದೆ, ಅಥವಾ ಡೊಮೈನಲ್ಲಿ ಎಲ್ಲಿದೆ, ಡೊಮೈನಲ್ಲಿ ಯಾವ ಎಲಿಮೆಂಟ್ಸ್ಗಳಿದೆ, ಅದನ್ನು ಗಮನ ಕೊಟ್ಟರೆ ಅದಾದಮೇಲೆ ನಾವು ವೆರಿಫೈ ಮಾಡಬೇಕಾಗಿರೋದು ಎಫ್ ಆಫ್ ಎ ಇಸ್ ಈಕ್ವಲ್ ಟು ಎಫ್ ಆಫ್ ಬಿ ಆಗ್ತಿದೆಯಾ. ಎಫ್ ಆಫ್ ಎ ಇಸ್ ಈಕ್ವಲ್ ಟು ಎಫ್ ಆಫ್ ಬಿ ಆದರೆ ಫಸ್ಟ್ ನೆಕ್ಸ್ಟ್ ನಾವು ಪ್ರೊಸೆಸ್ ಮಾಡೋದಕ್ಕೆ ಅನುಕೂಲ ಆಗ್ತದೆ. ಫಸ್ಟ್ ನಾವು ವೆರಿಫೈ ಮಾಡಬೇಕಾಗಿರೋದು ಈಸ್ ಎಫ್ ಆಫ್ ಎ ಇಸ್ ಈಕ್ವಲ್ ಟು ಎಫ್ ಆಫ್ ಬಿ, ದೆನ್ ನಾವು ಸಿನ ಫೈಂಡ್ ಔಟ್ ಮಾಡ್ಕೊಳ್ಬೇಕಾಗ್ತದೆ. ಆ ಸಿ ಯಾವ ರೀತಿ ಫೈಂಡ್ ಔಟ್ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಜಸ್ಟ್ ರೈಟ್ ದ ಸ್ಟೇಟ್ಮೆಂಟ್, ಜಸ್ಟ್ ಪಾಸ್ ದ ವಿಡಿಯೋ ಟು ನೋಟ್ ಇಟ್ ಡೌನ್. So the first problem under the Rolle's theorem is verify the Rolle's theorem for the function f of x is equal to x square plus 2 where a is equal to minus 2 and b is equal to 2. So just overthink here. Verify the Rolle's theorem for the function f of x is equal to x square plus 2 and a is equal to minus 2 and b is equal to 2. Clear? ಸೊ ಒಂದ್ಸಲಿ ನೀವು ಏನಾದ್ರು ಈ ರೋಲ್ಸ್ ಥಿಯರಮ್ ಸ್ಟೇಟ್ಮೆಂಟ್ ಮತ್ತೆ ನೋಡಿ, ನಿಮ್ಗೆ ಅನುಕೂಲ ಆಗುತ್ತೆ ಇದು. ಲೆಟ್ ಎಫ್ ಫ್ರಮ್ ಎ ಕ್ಲೋಸ್ಡ್ ಇಂಟರ್ವಲ್ ಆಫ್ ಎ ಕಾಮ ಬಿ ಟು ಆರ್ ಬಿ ಎ ಕಂಟಿನ್ಯೂಸ್ ಫಂಕ್ಷನ್ ಆನ್ ಎನ್ ಕ್ಲೋಸ್ಡ್ ಇಂಟರ್ವಲ್ ಆಫ್ ಎ ಕಾಮ ಬಿ ಆ್ಯಂಡ್ ಇಟ್ಸ್ ಗೋಯಿಂಗ್ ಟು ಬಿ ಡಿಫರೆನ್ಷಿಯಬಲ್ ಆನ್ ಎನ್ ಓಪನ್ ಇಂಟರ್ವಲ್ ಆಫ್ ಎ ಕಾಮ ಬಿ such that important ಇಲ್ಲಿ ಎಫ್ ಆಫ್ ಎ ಇಸ್ ಈಕ್ವಲ್ ಟು ಎಫ್ ಆಫ್ ಬಿ ವೇರ್ ಎ ಆ್ಯಂಡ್ ಬಿ ಆರ್ ಸಮ್ ರಿಯಲ್ ನಂಬರ್ಸ್, ದೆನ್ ದರ್ ಎಕ್ಸಿಸ್ಟ್ ಸಿ it belongs to an open interval of a comma b such that f dash of c is equal to 0. Just we are going to apply these concepts in the problems here. Clear? Verify the Rolle's theorem for the function f of x is equal to x square plus 2 and a is equal to minus 2 as well as the b is equal to 2. So is this the given function is a continuous and differentiable? Think ಮಾಡಿ. ನಾವು ಕಂಟಿನ್ಯೂಸ್ ಫಂಕ್ಷನ್ಗಳ ಬಗ್ಗೆ ಡಿಸ್ಕಸ್ ಮಾಡಬೇಕಾದ್ರೆ ಯು ಹ್ಯಾವ್ ಥಿಂಕ್ ಅಬೌಟ್ ದ ಪಾಲಿನಾಮಿಯಲ್ ಫಂಕ್ಷನ್, ಕಾನ್ಸ್ಟೆಂಟ್ ಫಂಕ್ಷನ್, ಈ ರೀತಿ ಫಂಕ್ಷನ್ಗಳ ಬಗ್ಗೆ ನಾವು ನೋಡ್ಕೊಳ್ತಾ ಹೋಗಿದ್ದು. ಅಲ್ಲಿ ಯಾವ ಯಾವ ಫಂಕ್ಷನ್ಗಳು ಕಂಟಿನ್ಯೂಸ್ ಆಗಿರ್ತದೆ, ಯಾವ ಫಂಕ್ಷನ್ಗಳು ಡಿಸ್ಕಂಟಿನ್ಯೂಸ್ ಆಗಿರ್ತದೆ, ಆ್ಯಂಡ್ ಒಂದು ಫಂಕ್ಷನ್ನು ಕಂಟಿನ್ಯೂಸ್ ಆಗಿದ್ದು ಡಿಫ್ರೆನ್ಷಿಯಬಲ್ ಆಗ್ತದಾ ಅಥವಾ ಡಿಫ್ರೆನ್ಷಿಯಬಲ್ ಆಗಿದ್ದರೆ ಕಂಟಿನ್ಯೂಸ್ ಆಗ್ತದಾ, ಅದು ಗಮನ ಕೊಡ್ತಾಯಿದ್ದು, ಹೌದಲ್ವಾ? ನೋಡಿ, ಈಗ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಅಂತ ಹೇಳಿದ್ರೆ ಈಸ್ ದಿಸ್ ಎ ಪಾಲಿನಾಮಿಯಲ್ ಫಂಕ್ಷನ್ ಆಗ್ತದಾ? ಎಸ್. ಸೊ ನೋಡಿ, ಗಿವನ್ ಏನು ಕೊಟ್ಟಿದ್ದಾರೆ, ಗಿವನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 2. ಸೊ ಕ್ಲಿಯರ್ಲಿ the given function is a ಎಂಥ ಫಂಕ್ಷನ್ ರೀ ಇದು? ಪಾಲಿನಾಮಿಯಲ್ ಫಂಕ್ಷನ್
So it is a continuous function, or you can say it is a continuous where in a closed interval of -2, 2. ನೀವು ಎಲ್ಲರೂ ತಗೊಳ್ಳಿ, ಪಾಲಿನಾಮಿಯಲ್ ಫಂಕ್ಷನ್ಗಳು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ವಿದಿನ್ ಎನ್ ಇಂಟರ್ವಲ್ ಕಂಟಿನ್ಯೂಸ್ ಆಗೇ ಇರ್ತದೆ, ಹೌದಲ್ವಾ? ಈ ಗಮನ ಕೊಡಬೇಕಾದ್ರೆ ಅದು ಈಸ್ ದಿಸ್ ಎ ಡಿಫ್ರೆನ್ಷಿಯಬಲ್ ಫಂಕ್ಷನ್, ಡಿಫ್ರೆನ್ಷಿಯಬಲ್ ಆಗ್ತದೆ ಇದು? ಸೊ ನೋಡಿ, ಯಾವಾಗ ವೆನ್ ವಿ ಆರ್ ಡಿಸ್ಕಸ್ಡ್ ಅಬೌಟ್ ದ ಕಂಟಿನ್ಯೂಸ್ ಫಂಕ್ಷನ್ ಆ್ಯಸ್ ವೆಲ್ ಆಸ್ ದ ಡಿಫ್ರೆನ್ಷಿಯಬಲ್ ಫಂಕ್ಷನ್, ಅಥವಾ ಒಂದು ಡಿರೈವೇಟಿವ್ನ ಡಿಫ್ರೆನ್ಷಿಯೇಷನ್ ನಾವು ಬಿಗಿನಿಂಗ್ ಮಾಡಬೇಕಾದ್ರೆ ಈ ಕಂಟಿನ್ಯೂಸ್ಗೂ ಡಿಫ್ರೆನ್ಷಿಯಬಲ್ಗೂ ಒಂದು ಲಿಂಕನ್ನು ಬಳಸಿದ್ವಿ ನಾವು. ಇದಾದರೆ ಇದಾಗ್ತದೆ, ಹೀಗಾದರೆ ಹೀಗಾಗ್ತದೆ ಅಂತ. ಆ ಲಿಂಕನ್ನು ಗಮನ ಕೊಡಿ. ಸೊ ಸಿನ್ಸ್ ದ ಗಿವನ್ ಫಂಕ್ಷನ್ is a polynomial function, so it's going to be continuous as well as the differentiable and an open interval of a comma b as well as the closed interval of a comma b. So we can say that the function or the given function is also a differentiable on an open interval of -2, 2. Differentiable on -2, 2. Then suppose ಗಮನ ಕೊಡಿ, ಕೊಟ್ಟಿರುವಂಥ ಫಂಕ್ಷನ್ನಲ್ಲಿ ನಾವು ನೋಡಬೇಕಾಗಿರೋದು ಕಂಟಿನ್ಯೂಸ್ಸು ಆ್ಯಸ್ ವೆಲ್ ಆಸ್ ಡಿಫ್ರೆನ್ಷಿಯಬಲ್ ಆಗ್ತದೆ. ಇವೆರಡು ಆಗ್ತದೆ. ಥರ್ಡ್ ಪ್ರೋಸೆಸ್ ಏನು? ಎಫ್ ಆಫ್ ಎ ಇಸ್ ಈಕ್ವಲ್ ಟು ಎಫ್ ಆಫ್ ಬಿ ಆಗುತ್ತಾ ಅಂತ ನೋಡ್ಬೇಕು ನಾವು. ಸೊ ಟು ಚೆಕ್ ದ ಎಫ್ ಆಫ್ ಎ ಇಸ್ ಈಕ್ವಲ್ ಟು ಎಫ್ ಆಫ್ ಬಿ, ವಿ ನೀಡ್ ದ ವ್ಯಾಲ್ಯೂ ಆಫ್ ಎಫ್ ಆಫ್ ಎ ಆ್ಯಸ್ ವೆಲ್ ಆಸ್ ದ ಎಫ್ ಆಫ್ ಬಿ. Then at a is equal to -2 and b is equal to 2, f of a is equal to f of -2. So in the place of x we are going to substitute the value of -2 here. So since we have f of x is equal to x square plus 2, so -2 whole square plus 2 is going to be, so what is the value of -2 whole square is going to be 4 plus 2 is going to be 6, means f of a is equal to 6. And f of b, so f of 2 is equal to 2 square plus 2, again is going to be 4 plus 2 is going to be 6. So clearly we can say that f of a is equal to f of b. ಹೌದಲ್ವಾ? ಸೆಕೆಂಡ್ ಸ್ಟೆಪ್ ಮುಗೀತು. ಫಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಿಕೊಂಡು ಕಂಟಿನ್ಯೂಸ್ಸು ಮತ್ತು ಡಿಫ್ರೆನ್ಷಿಯಬಲ್ ಆಗುತ್ತಾ ನೋಡ್ಕೊಳ್ಬೇಕು. ಸೆಕೆಂಡ್ ಪ್ರೋಸೆಸ್ಸಲ್ಲಿ ಎಫ್ ಆಫ್ ಎ ಇಸ್ ಈಕ್ವಲ್ ಟು ಎಫ್ ಆಫ್ ಬಿ ಆಗುತ್ತಾ ಅಂತ ನೋಡಬೇಕು. ಸಪೋಸ್ ನೀವು ರೋಲ್ಸ್ ಥಿಯರಮ್ನ ವೆರಿಫೈ ಮಾಡಬೇಕಾದ್ರೆ ಈ ಸ್ಟೆಪ್ಸಲ್ಲಿ ಯಾವುದು ಕಂಟಿನ್ಯೂಸು ಮತ್ತು ಡಿಫ್ರೆನ್ಷಿಯಬಲ್ ಆಗ್ತಿಲ್ಲ ಅಂತ ಹೇಳಿದ್ರೆ, ಸೊ ನಮಗೆ ಮುಂದಿನ ಪ್ರೋಸೆಸ್ಗಳನ್ನು ಮಾಡೋ ಅಂಥ ಅವಶ್ಯಕತೆ ಇರೋದಿಲ್ಲ. ಸಪೋಸ್ ಇಲ್ಲಿ ಕಂಟಿನ್ಯೂಸ್ ಆಗ್ತಾ ಇದೆ, ಡಿಫ್ರೆನ್ಷಿಯಬಲ್ ಆಗ್ತಾ ಇದೆ, ಆ್ಯಂಡ್ ಎಫ್ ಆಫ್ ಎ ಇಸ್ ಈಕ್ವಲ್ ಟು ಎಫ್ ಆಫ್ ಬಿ ಆಗ್ತಾ ಇದೆ ಅಂತ ಹೇಳಿದ್ರೆ, ಸೊ ನಾವು ಈಸಿಯಾಗಿ ರೋಲ್ಸ್ ಥಿಯರಮ್ ವೆರಿಫೈ ಆಗ್ತಾ ಇದೆ ಅಂತ ಹೋಗ್ಬೋದು. ಸಪೋಸ್ ಇಲ್ಲೇ ನಮಗೆ ಸಾಲ್ವ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಸಿನ್ಸ್ ಇಟ್ಸ್ ನಾಟ್ ಗೋಯಿಂಗ್ ಟು ಬಿ ಕಂಟಿನ್ಯೂಸ್ ಆ್ಯಂಡ್ ಡಿಫ್ರೆನ್ಷಿಯಬಲ್, ಸೊ ನಾವು ನೆಕ್ಸ್ಟ್ ಪ್ರೋಸೆಸ್ಗಳನ್ನು ಮಾಡೋ ಅವಶ್ಯಕತೆ ಇರೋದಿಲ್ಲ. ಕ್ಲಿಯರ್? ಸೊ ನಾವು ಥರ್ಡ್ ಪ್ರೋಸೆಸ್ ಏನು ಹೇಳ್ತಿದ್ದೀವಿ? ಸೊ ಅಕಾರ್ಡಿಂಗ್ ಟು ದ ಥಿಯರಮ್ ಏನು ಹೇಳ್ತೀವಿ? ಥಿಯರಮ್ ಸ್ಟೇಟ್ಮೆಂಟು ಎಫ್ ಆಫ್ ಎ ಇಸ್ ಈಕ್ವಲ್ ಟು ಎಫ್ ಆಫ್ ಬಿ ವೇರ್ ಎ ಆ್ಯಂಡ್ ಬಿ ಆರ್ ಸಮ್ ರಿಯಲ್ ನಂಬರ್ಸ್. ಸೊ ರಿಯಲ್ ನಂಬರ್ಸ್ ಏನೇನು ಕೊಟ್ಟಿದ್ದಾರೆ ಇಲ್ಲಿ? -2 ಕೊಟ್ಟಿದ್ದಾರೆ, ಆಸ್ ವೆಲ್ ಆಸ್ ಬಿ ಇಸ್ ಈಕ್ವಲ್ ಟು 2 ಕೊಟ್ಟಿದ್ದಾರೆ. ಸೊ ಕ್ಲಿಯರ್ಲಿ -2 ಆ್ಯಂಡ್ ಬಿ ಆರ್ ಸಮ್ ರಿಯಲ್ ನಂಬರ್ಸ್. ದೆನ್ ದೇರ್ ಎಕ್ಸಿಸ್ಟ್ ಸಿ ನೋಡ್ಕೊಳ್ಬೇಕು. ಈಗ ಅಂದರೆ ನಾವು ಸಿನ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಸಿ ಎಲ್ಲಿರ್ತದೆ? ವಿದಿನ್ ಎನ್ ಓಪನ್ ಇಂಟರ್ವಲ್ ಆಫ್ ಎ ಕಾಮ ಬಿ ಎಲ್ಲಿರುತ್ತೆ. ವಿದಿನ್ ಎ ಕಾಮ ಬಿ ಎಲ್ಲಿರೋದಿದೆ ಅಂದರೆ ಯಾವ ರೀತಿ ಬರ್ತದೆ ಅಂತ ಹೇಳಿದ್ರೆ ಎಫ್ ಡ್ಯಾಶ್ ಆಫ್ ಸಿ ಇಸ್ ಈಕ್ವಲ್ ಟು 0 ಆಗಿರ್ತದೆ. ಎಫ್ ಡ್ಯಾಶ್ ಆಫ್ ಸಿ ಇಸ್ ಈಕ್ವಲ್ ಟು 0 ಆಗಿರ್ತದೆ. ಅಂದರೆ ಕೊಟ್ಟಿರುವಂಥ ಫಂಕ್ಷನಲ್ಲಿ ನಾವು ಎಫ್ ಡ್ಯಾಶ್ ಆಫ್ ಎಕ್ಸನ್ನು ಫೈಂಡ್ ಔಟ್ ಮಾಡಿ ವಿದಿನ್ ದ ಪ್ಲೇಸ್ ಆಫ್ ಎಕ್ಸ್ ವಿ ಆರ್ ಗೋಯಿಂಗ್ ಟು ಸಬ್ಸ್ಟಿಟ್ಯೂಟ್ ಜಸ್ಟ್ ದ ವ್ಯಾಲ್ಯೂ ಆಫ್ ಸಿ ಕೊಟ್ಟಾಗ ಅದರ ಫಂಕ್ಷನ್ನಿನ ವ್ಯಾಲ್ಯೂ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂತ ಹೇಳ್ತೀವಿ, ಅದರ ಡಿಫ್ರೆನ್ಷಿಯಬಲ್ನ ವ್ಯಾಲ್ಯೂ 0 ಆಗಿರ್ತದೆ. ಅಂದರೆ ಡಿಫ್ರೆನ್ಷಿಯಬಲ್ ನೋಡಿ ಈಗ ಏನು ಬರ್ತದೆ ಈಗ. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವಾಟ್ ಇಸ್ ದ ಡಿಫ್ರೆನ್ಷಿಯಬಲ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಇಸ್ ಗೋಯಿಂಗ್ ಟು ಬಿ, ಸೊ 2x ಅಂತ ಹೇಳ್ಬೋದಾ. ಸೊ ಇಟ್ಸ್ ಗೋಯಿಂಗ್ ಟು ಬಿ 2x. ದೆನ್ ಲೆಟ್ ಎಫ್ ಡ್ಯಾಶ್ ಆಫ್ ಸಿ ಇಸ್ ಈಕ್ವಲ್ ಟು 2c ಅಂತ ಹೇಳ್ಬೋದಾ ನಾವು. ಎಫ್ ಡ್ಯಾಶ್ ಆಫ್ ಸಿ ಇಸ್ ಈಕ್ವಲ್ ಟು 2c. ಸೊ ಕ್ಲಿಯರ್ಲಿ ದೇ ಹ್ಯಾವ್ ಗಿವನ್ ದಟ್ ಸಚ್ ದಟ್ ಎಫ್ ಡ್ಯಾಶ್ ಆಫ್ ಸಿ ಇಸ್ ಈಕ್ವಲ್ ಟು 0 ಆಗಿದ್ದರೆ ಈ ಒಂದು ವ್ಯಾಲ್ಯೂ 2cನ ವ್ಯಾಲ್ಯೂ ಏನಾಗಿರ್ತದೆ? 0 ಆಗಿರ್ತದೆ. ಹೌದಾ? 2cನ ವ್ಯಾಲ್ಯೂ 0 ಆಗಿದ್ದರೆ ವಾಟ್ ಇಸ್ ಗೋಯಿಂಗ್ ಟು ಬಿ ಸಿನೂ 0 ಆಗಿರ್ತದೆ. ಗಮನ ಕೊಡಿ, ನಾವು ಸಿ ವ್ಯಾಲ್ಯೂ ಎಷ್ಟು ಈಸಿಯಾಗಿ ಫೈಂಡ್ ಔಟ್ ಮಾಡ್ಕೊಳ್ಬೋದು ಅಂತ ಹೇಳಿದ್ರೆ ಕೊಟ್ಟಿರುವಂಥ ಫಂಕ್ಷನ್ನಿನ ಫಸ್ಟ್ ಆರ್ಡರ್ ಡೆರಿವೇಟಿವ್ನ ತಗೊಳ್ಬೇಕು.
ವಿದಿನ್ ದ ಪ್ಲೇಸ್ ಆಫ್ ಎಕ್ಸ್, ವಿದಿನ್ ದ ಪ್ಲೇಸ್ ಆಫ್ ವೇರಿಯೇಬಲ್ ನಾವು ಎಕ್ಸನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತೀವಿ. ಆ ಎಕ್ಸನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ದಾಗ ಆ ಎಫ್ ಡ್ಯಾಶ್ ಆಫ್ ಸಿನ ವ್ಯಾಲ್ಯೂ ನಮಗೆ 0 ಆಗಿರ್ತದೆ. ಆವಾಗಲೇ ನಮಗೆ ರೋಲ್ಸ್ ಥಿಯರಮ್ ವೆರಿಫೈ ಆಗೋದು. ಗಮನ ಕೊಡಿ, ಎಫ್ ಡ್ಯಾಶ್ ಆಫ್ ಸಿ 0 ಆಗಿರಬೇಕು. ಇಲ್ಲಿ ನಮಗೇನು ಎಕ್ಸಿಸ್ಟ್ ಆಗ್ತಾ ಇದೆ, ಎಫ್ ಡ್ಯಾಶ್ ಆಫ್ ಎಕ್ಸು 2x ಅಂತ ಬರ್ತಾ ಇದೆ. ಅಂದರೆ ಎಕ್ಸಿನ ಜಾಗದಲ್ಲಿ ಸಿ ಇದ್ದರೆ 2c ಆಗುತ್ತಾ? ಹೌದಲ್ವಾ? ಆ 2c ಏನಕ್ಕೆ ಈಕ್ವಲ್ ಆಗಿರುತ್ತೆ? 0ಗೆ ಈಕ್ವಲ್ ಆಗಿರುತ್ತೆ. 2cನೇ 0ಗೆ ಈಕ್ವಲ್ ಆದರೆ ವಾಟ್ ಇಸ್ ಗೋಯಿಂಗ್ ಟು ಬಿ ಸಿ? ಸಿ ಇಸ್ ಆಲ್ಸೋ ಈಕ್ವಲ್ ಟು 0. ಸೊ ಗಮನ ಕೊಡಿ, ಈ 0 ಸಿ ಇಸ್ ಈಕ್ವಲ್ ಟು 0 ಏನಾದರೂ ನಮಗೆ ಆ ಓಪನ್ ಇಂಟರ್ವಲ್ ಆಫ್ ಎ ಕಾಮ ಬಿ ಎಲ್ ಇದೆಯಾ ಅಂದರೆ ಈ ಸಿ ಬಿಲಾಂಗ್ಸ್ ಟು ಎನ್ ಓಪನ್ ಇಂಟರ್ವಲ್ ಆಫ್ ಎ ಕಾಮ ಬಿ ಎಲ್ ಇದೆಯಾ ಚೆಕ್ ಮಾಡ್ಕೊಳ್ಳಿ. ದೆನ್ ವಿ ಕ್ಯಾನ್ ಸೇ ಸರ್ ಸಿ ವಿಚ್ ಈಸ್ ಬಿಲಾಂಗ್ಸ್ ಟು ಎನ್ ಓಪನ್ ಇಂಟರ್ವಲ್ ಆಫ್ -2, 2. ಸೊ ಈ ನಮ್ಮ 0 ಅಥವಾ ಸಿ -2, 2 ಅಲ್ಲಿ ಬಿಲಾಂಗ್ ಆಗಿದೆ. ಸೊ ವಿ ಕ್ಯಾನ್ ಸೇಸ್ ದಟ್ ಎಫ್ ಡ್ಯಾಶ್ ಆಫ್ ಸಿ ಇಸ್ ಈಕ್ವಲ್ ಟು 0. ದೆನ್ ಆರ್ ಹೆನ್ಸ್ ದ ರೋಲ್ಸ್ ಥಿಯರಮ್ ಈಸ್ ವೆರಿಫೈಡ್. ಹೇಳ್ಬೋದಾ? ನೋಡಿ ಗಮನ ಕೊಡಿ, ಅಗೈನ್ ಒಂದು ಸತಿ ಪ್ರಾಬ್ಲಮ್ ನೋಡ್ಕೊಳ್ಳೋಣ. ಸೊ ವೆರಿಫೈಸ್ ದ ರೋಲ್ಸ್ ಥಿಯರಮ್ ಫಾರ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x² + 2 and they have given the a is equal to -2 as well as the b is equal to 2. So ಕೊಟ್ಟಿರುವಂಥ ಫಂಕ್ಷನ್ ಪಾಲಿನಾಮಿಯಲ್ ಫಂಕ್ಷನ್ ಆಗಿರೋದ್ರಿಂದ ಸೊ ಕ್ಲಿಯರ್ಲಿ ದ ಪಾಲಿನಾಮಿಯಲ್ ಫಂಕ್ಷನ್ is a continuous function and every polynomial function can be differentiable on the given interval. So we can say that the given function is a differentiable as well as the continuous function according to the given open interval as well as the closed interval of -2, 2. ಕ್ಲಿಯರ್? ಅದು ನಮ್ಮ ಫಸ್ಟ್ ನೋಡಿ, ಇದು ಫಸ್ಟ್ ಪ್ರೋಸೆಸ್ಸು. ನೀವು ನೆನ್ಪಿಟ್ಕೊಳ್ಳಬೇಕಾದ್ರೆ ದಟ್ಸ್ ಗೋಯಿಂಗ್ ಟು ಬಿ ಫಸ್ಟ್ ಪ್ರೋಸೆಸ್. ಏನು? ಕಂಟಿನ್ಯೂಸು ಮತ್ತು ಡಿಫ್ರೆನ್ಷಿಯಬಲ್ ಆಗುತ್ತಾ ಅದನ್ನು ಚೆಕ್ ಮಾಡ್ಕೊಳ್ಳಿ ಫಸ್ಟ್. ಅದಾದ ಮೇಲೆ ಎಫ್ ಆಫ್ ಎಕ್ಸು ಎಫ್ ಆಫ್ ಎ ಇಸ್ ಈಕ್ವಲ್ ಟು ಎಫ್ ಆಫ್ ಬಿ ಆಗುತ್ತಾ? ಹೌದಾ? ಎಫ್ ಆಫ್ ಎ ಇಸ್ ಈಕ್ವಲ್ ಟು ಎಫ್ ಆಫ್ ಬಿ ಆಗುತ್ತಾ ಅಂತ ನೋಡ್ಕೊಳ್ಬೇಕು. ಅದಾದಮೇಲೆ ಸಿ ಇಸ್ ಈಕ್ವಲ್ ಟು 0 ಆಗಿ ಆ ಸಿ ಎಕ್ಸಿಸ್ಟ್ ಆಗುತ್ತಾ? ಸಿ ಎಕ್ಸಿಸ್ಟ್ ಆಗಿದ್ದು ಎಲ್ಲಿರಬೇಕು? ವಿದಿನ್ ಎನ್ ಓಪನ್ ಇಂಟರ್ವಲ್ ಆಫ್ ಎ ಕಾಮ ಬಿ ಎಲ್ಲಿರಬೇಕು. ಸಪೋಸ್ ವಿದಿನ್ ಎನ್ ಎ ಕಾಮ ಬಿ ಎಲ್ಲಿದ್ದು ಆವಾಗ ನಾವು ಸಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದಾಗ ಹೆನ್ಸ್ ಕ್ಲಿಯರ್ಲಿ ವಿ ಕ್ಯಾನ್ ಸೇ ದಟ್ ದ ರೋಲ್ಸ್ ಥಿಯರಮ್ ಈಸ್ ವೆರಿಫೈಡ್. ಸೊ ಈ ಕೊಟ್ಟಿರೋಂಥ ಪ್ರಾಬ್ಲಮಲ್ಲಿ ಪಾಲಿನಾಮಿಯಲ್ ಫಂಕ್ಷನ್ ಆಗಿರೋದ್ರಿಂದ ಕಂಟಿನ್ಯೂಸ್ ಆಗುತ್ತೆ, ಡಿಫ್ರೆನ್ಷಿಯಬಲ್ ಆಗುತ್ತೆ. ಹಾಗಾಗಿ ಆ್ಯಂಡ್ ಎಫ್ ಆಫ್ ಎ ಇಸ್ ಈಕ್ವಲ್ ಟು 6 ಬಂತು, ಎಫ್ ಆಫ್ ಬಿ ಇಸ್ ಈಕ್ವಲ್ ಟು 6 ಬಂತು. ಸೊ ಕ್ಲಿಯರ್ಲಿ ಎಫ್ ಆಫ್ ಎ ಇಸ್ ಈಕ್ವಲ್ ಟು ಎಫ್ ಆಫ್ ಬಿ ಆಗುತ್ತೆ. ದೆನ್ ವಿ ಹ್ಯಾವ್ ಗಾಟ್ ಸಿ ಇಸ್ ಈಕ್ವಲ್ ಟು 0 ಬೈ ಯೂಸಿಂಗ್ ಎಫ್ ಡ್ಯಾಶ್ ಆಫ್ ಸಿ ಇಸ್ ಈಕ್ವಲ್ ಟು, ನೋಡಿ ಇಲ್ಲಿ ನಾವು ಇಂಪಾರ್ಟೆಂಟು, ಎಫ್ ಡ್ಯಾಶ್ ಆಫ್ ಸಿ ಇಸ್ ಈಕ್ವಲ್ ಟು 0 ಕೊಡಿ. ಅಲ್ಲಿ ಏನು ಎಫ್ ಡ್ಯಾಶ್ ಆಫ್ ಎಕ್ಸಿಗೆ ಬರುತ್ತೋ ಆ ಎಕ್ಸ್ ಜಾಗದಲ್ಲಿ ನಾವು ಏನು ಕೊಡಿ? ಸಿ ಕೊಡಿ. ಸೊ ನಮಗೇನು ಬರ್ತದೆ? ಸಿ ವ್ಯಾಲ್ಯೂ ಎಕ್ಸಿಸ್ಟ್ ಆಗ್ತದೆ. ಬರುವಂಥ ಸಿ ಏನಾದ್ರು ನಮಗೆ ಇಂಟರ್ವಲ್ ಇದ್ದರೆ ರೋಲ್ಸ್ ಥಿಯರಮ್ ವೆರಿಫೈ ಆಗ್ತದೆ. ಸಪೋಸ್ ಬರ್ತಾ ಇಲ್ಲ, ವಿದಿನ್ ಇಂಟರ್ವಲ್ ಇಲ್ಲ ಅಂತ ಹೇಳಿದ್ರೆ ರೋಲ್ಸ್ ಥಿಯರಮ್ ವೆರಿಫೈ ಆಗೋದಿಲ್ಲ. ಕ್ಲಿಯರ್? ಜಸ್ಟ್ ಪಾಸ್ ದ ವಿಡಿಯೋ ಟು ನೋಟ್ ಇಟ್ ಡೌನ್. The second problem under the Rolle's theorem. So verify the Rolle's theorem for the function f of x is equal to x² plus 2x minus 8 and x belongs to -4, 2 and the closed interval of -4, 2. Clear? So ಗಮನ ಕೊಡಿ, the given function ಏನಾಗಿದೆ? given f of x is equal to x² plus 2x minus 8. Clear? So given f of x is equal to x² plus 2x minus 8 is a polynomial function. Correct? Polynomial function ante helbodu. Is a polynomial function. So it is continuous on a closed interval of -4, 2 and differentiable on an open interval of -4, 2. ಗಮನ ಕೊಡಿ. ಸೊ ಕೊಟ್ಟಿರೋಂಥ ಫಂಕ್ಷನ್ ಪಾಲಿನಾಮಿಯಲ್ ಫಂಕ್ಷನ್ ಆಗಿರೋದ್ರಿಂದ ಸೊ ಎವ್ರಿ ಪಾಲಿನಾಮಿಯಲ್ ಫಂಕ್ಷನ್ ಇಸ್ ಎ ಕಂಟಿನ್ಯೂಸ್ ಫಂಕ್ಷನ್. ಸೊ ಹಂಗಾಗಿ ನಾವೇನು ಹೇಳ್ಬೋದು? ದ ಗಿವನ್ ಫಂಕ್ಷನ್ ಇಸ್ ಎ ಕಂಟಿನ್ಯೂಸ್ ಫಂಕ್ಷನ್ ಆನ್ ದ ಕ್ಲೋಸ್ಡ್ ಇಂಟರ್ವಲ್ ಆಫ್ -4, 2 ಆ್ಯಂಡ್ ಇಟ್ಸ್ ಗೋಯಿಂಗ್ ಟು ಬಿ ಡಿಫ್ರೆನ್ಷಿಯಬಲ್ ಆನ್ ಎನ್ ಓಪನ್ ಇಂಟರ್ವಲ್ ಆಫ್ -4, 2. ಅಂದರೆ ಫಸ್ಟ್ ಪ್ರೋಸೆಸ್ ಮುಗಿದು ನಾವು, ಹೌದಲ್ವಾ? ಕಂಟಿನ್ಯೂಸ್ ಆಗ್ತಿದೆ, ಡಿಫ್ರೆನ್ಷಿಯಬಲ್ ಆಗ್ತಿದೆ. ಅಂದರೆ ನಾವು ಈ ನೆಕ್ಸ್ಟ್ ಪ್ರೋಸೆಸ್ ಏನು? ಎಫ್ ಆಫ್ ಎ ಫೈಂಡ್ ಔಟ್ ಮಾಡಬೇಕು, ಎಫ್ ಆಫ್ ಬಿ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಎಫ್ ಆಫ್ ಎ ಈಕ್ವಲ್ ಟು ಎಫ್ ಆಫ್ ಬಿ ಅಂತ ಹೇಳಿದ್ರೆ ಸೆಕೆಂಡ್ ಪ್ರೋಸೆಸ್ ಎಂಡ್ ಆಗುತ್ತೆ, ಅಂದರೆ ಸೆಕೆಂಡ್ ಸ್ಟೆಪ್ ಎಂಡ್ ಆಗುತ್ತೆ. ಹೌದಾ?
ಸೊ ಕ್ಲಿಯರ್ಲಿ ಏನು ಕೊಟ್ಟಿದ್ದಾರೆ, a is equal to -4 ಕೊಟ್ಟಿದ್ದಾರೆ, b is equal to 2, ದೆನ್ f of a is equal to f of -4 ಅಂತ ಹೇಳ್ಬೋದಾ. ಏನಿದೆ f of ಅಂದರೆ -4 ಸ್ಕ್ವಯರ್ ಪ್ಲಸ್ 2 ಇಂಟು -4 -8. ಸೊ ನೋಡಿ ಏನು ಬರ್ತದೆ, ಇಸ್ ಗೋಯಿಂಗ್ ಟು ಬಿ 16. ಸೊ -8 ಈಸ್ ಗೋಯಿಂಗ್ ಟು ಬಿ 0. ಹೌದಾ. ಅದೇ ರೀತಿ ಎಫ್ ಆಫ್ ಬಿ ನೋಡಿ, ಎಫ್ ಆಫ್ ಬಿ ಈಸ್ ಈಕ್ವಲ್ ಟು ಎಫ್ ಆಫ್ 2 ಈಸ್ ಈಕ್ವಲ್ ಟು 2 ಸ್ಕ್ವಯರ್ ಪ್ಲಸ್ 2 ಇಂಟು -2 ಇಂಟು 2 -8, ಇಟ್ಸ್ ಗೋಯಿಂಗ್ ಟು ಬಿ 4 ಪ್ಲಸ್ 4 -8, it's going to be 8 minus 8, again it's going to be 0. So clearly we can say that f of a is equal to f of b is equal to 0. ಹೇಳ್ಬೋದಾ. ನೋಡಿ ಎಫ್ ಆಫ್ ಎ 0 ಬಂತು, ಅದೇ ರೀತಿ ಎಫ್ ಆಫ್ ಬಿನೂ ಸಹ 0 ಬಂತು. ಸೊ ಕ್ಲಿಯರ್ಲಿ ಎಫ್ ಆಫ್ ಎ ಇಸ್ ಈಕ್ವಲ್ ಟು ಎಫ್ ಆಫ್ ಬಿ. ಅಂದರೆ ಫಸ್ಟ್ ಸ್ಟೆಪ್ಪು ಕಂಪ್ಲೀಟ್ ಆಯಿತು, ಸೆಕೆಂಡ್ ಸ್ಟೆಪ್ಪು ಕಂಪ್ಲೀಟ್ ಆಯಿತು. ಫಸ್ಟ್ ಸ್ಟೆಪ್ಪಲ್ಲಿ ಏನು ಹೇಳ್ದು, ಕಂಟಿನ್ಯೂಸು ಆಗ್ತಾಯಿದೆ, ಡಿಫ್ರೆನ್ಷಿಯಬಲು ಆಗ್ತಾಯಿದೆ. ಸೆಕೆಂಡ್ ಸ್ಟೆಪ್ಪಲ್ಲಿ ಏನು ಹೇಳ್ದು, ಸೊ ಎಫ್ ಆಫ್ ಎ ಇಸ್ ಈಕ್ವಲ್ ಟು ಎಫ್ ಆಫ್ ಬಿ ಬಂತು. ಅಂದರೆ ಎಫ್ ಆಫ್ ಎನ ಸಪ್ರೇಟಾಗಿ ಫೈಂಡ್ ಔಟ್ ಮಾಡ್ಕೊಳ್ಬೇಕು, ಎಫ್ ಆಫ್ ಬಿನ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಈಸ್ ಎಫ್ ಆಫ್ ಎ ಇಸ್ ಈಕ್ವಲ್ ಟು ಎಫ್ ಆಫ್ ಬಿ ಆಗ್ತಾ ಇದೆ ಅಂತ ಹೇಳಿದ್ರೆ ವಿ ಕ್ಯಾನ್ ಸೇಸ್ ದಟ್ ಎಫ್ ಆಫ್ ಎ ಇಸ್ ಈಕ್ವಲ್ ಟು ಎಫ್ ಆಫ್ ಬಿ ಆ್ಯಂಡ್ ಇಟ್ಸ್ ಸಮ್ ರಿಯಲ್ ನಂಬರ್ಗೆ ಯಾವುದೋ ಒಂದು ಈಕ್ವಲ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಹೇಳ್ತೀವಿ, ಎಫ್ ಡ್ಯಾಶ್ ಆಫ್ ಸಿನ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಆ ಎಫ್ ಡ್ಯಾಶ್ ಆಫ್ ಸಿ ಯಾವುದಕ್ಕೆ ಈಕ್ವಲ್ ಆಗಿರ್ತದೆ, 0ಗೆ ಈಕ್ವಲ್ ಆಗಿರ್ತದೆ. ಹೌದಾ. ಸೊ ನಾವು ಎಫ್ ಡ್ಯಾಶ್ ಆಫ್ ಎಕ್ಸ್ನ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಟು ಫೈಂಡ್ ಔಟ್ ಎಫ್ ಡ್ಯಾಶ್ ಆಫ್ ಸಿ, ನನಗೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಗೊತ್ತಿರಬೇಕಲ್ವ. ಕೊಟ್ಟಿರೋಂಥ ಫಂಕ್ಷನ್ ಏನಿದೆ ನೋಡಿ, ಎಫ್ ಆಫ್ ಎಕ್ಸ್, ಇಲ್ಲಿ ಸ್ವಲ್ಪ ನಿಮ್ಮ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಮೈನಸ್ 8 ಅಂತ ಹೇಳ್ತೀವಿ, ಅದಲ್ವ ಕೊಟ್ಟಿರೋ ಫಂಕ್ಷನ್ನು. ಸೊ ವಾಟ್ ಇಸ್ ದ ಡಿಫ್ರೆನ್ಷಿಯಬಲ್ ಆಫ್ ಎಕ್ಸ್ ಸ್ಕ್ವೇರ್, ಇಟ್ಸ್ ಗೋಯಿಂಗ್ ಟು ಬಿ 2x. ಸೊ ವಾಟ್ ಇಸ್ ದ ಡಿಫ್ರೆನ್ಷಿಯಬಲ್ ಆಫ್ 2x ಪ್ಲಸ್ 2, ಡಿಫ್ರೆನ್ಷಿಯಬಲ್ ಆಫ್ ಕಾನ್ಸ್ಟೆಂಟ್, ಇಟ್ಸ್ ಗೋಯಿಂಗ್ ಟು ಬಿ 0. ಸೊ ಕ್ಲಿಯರ್ಲಿ 2x ಪ್ಲಸ್ 2, ದೆನ್ ವಿ ಕ್ಯಾನ್ ಸೇಸ್ ದಟ್ ಎಫ್ ಡ್ಯಾಶ್ ಆಫ್ ಸಿ ಈಸ್ ಈಕ್ವಲ್ ಟು 2c plus 2. ಹೌದಾ. ಇನ್ ದ ಪ್ಲೇಸ್ ಆಫ್ ಎಕ್ಸ್ ವಿ ಹ್ಯಾವ್ ಜಸ್ಟ್ ಸಬ್ಸ್ಟಿಟ್ಯೂಟೆಡ್ ದ ವ್ಯಾಲ್ಯೂ ಆಫ್ ಸಿ. ಸೊ ಈ 2x, ಈ ಸಿ ಎಕ್ಸಿನ ಜಾಗದ ಸಬ್ಸ್ಟಿಟ್ಯೂಷನ್ ಆಗ್ತಾ ಇದೆ ಅಂತ ಹೇಳಿದ್ರೆ ಈ ಎಫ್ ಡ್ಯಾಶ್ ಆಫ್ ಸಿ ಯಾವುದಕ್ಕೆ ಈಕ್ವಲ್ ಆಗಿರ್ತದೆ, 0ಗೆ ಈಕ್ವಲ್ ಆಗುತ್ತೆ. ಸೊ ವಿ ಹ್ಯಾವ್ ಮೆನ್ಷನ್ ದಟ್ ಎಫ್ ಡ್ಯಾಶ್ ಆಫ್ ಸಿ ಈಸ್ ಈಕ್ವಲ್ ಟು 0. ಎಫ್ ಡ್ಯಾಶ್ ಆಫ್ ಸಿ ಈಸ್ ಈಕ್ವಲ್ ಟು 0 ಆದರೆ 2c ಪ್ಲಸ್ 2 ಏನೋ ಯಾವುದಕ್ಕೆ ಈಕ್ವಲ್ ಆಗಿರ್ತದೆ, 0ಗೆ ಈಕ್ವಲ್ ಆಗಿರ್ತದೆ. ಅಂದರೆ 2c ಏನಕ್ಕೆ ಈಕ್ವಲ್ ಈಗ, -2ಗೆ ಈಕ್ವಲ್ ಈಗ. ಹೌದಾ. -2ಗೆ ಯಾವುದಕ್ಕೆ ಈಕ್ವಲ್ ಆಗ್ತಾ ಇದೆ, 2c ಈಕ್ವಲ್ ಆಗ್ತದೆ. ದೆನ್ ಸಿ ಈಸ್ ಈಕ್ವಲ್ ಟು -1 ಅಂತ ಹೇಳ್ಬೋದಾ ನಾವು. ದೆನ್ ದ ವ್ಯಾಲ್ಯೂ ಆಫ್ ಸಿ ಈಸ್ ಈಕ್ವಲ್ ಟು -1. ಸೊ ಕ್ಲಿಯರ್ಲಿ ದ ವ್ಯಾಲ್ಯೂ ಈಸ್ ಬಿಲಾಂಗ್ಸ್ ಟು ಎನ್ ಓಪನ್ ಇಂಟರ್ವಲ್ ಆಫ್ -4, 2 ಈಕ್ವಲ್ ಆಗುತ್ತಾ. ಅಂದರೆ ಸಿ ಈಸ್ ಈಕ್ವಲ್ ಟು -1 ಅನ್ನೋ ವ್ಯಾಲ್ಯೂ ಈಸ್ ಬಿಲಾಂಗ್ಸ್ ಟು ಎನ್ ಓಪನ್ ಇಂಟರ್ವಲ್ ಆಫ್ -4, 2ಗೆ ಈಕ್ವಲ್, ಅಂದರೆ ಆ ಒಂದು ಇಂಟರ್ವಲಲ್ಲಿ ಇದು ಬರ್ತಾ ಇದೆ ಅಂತ ಹೇಳ್ಬೋದು. ಸೊ ಕ್ಲಿಯರ್ಲಿ ಹೆನ್ಸ್ ದ ರೂಲ್ಸ್ ಥಿಯರಮ್ ಈಸ್ ವೆರಿಫೈಡ್. ನೋಡಿ ಗಮನ ಕೊಡಿ, ಏನೇನು ನೋಡಿಕೊಂಡು ನಾವು ಫಸ್ಟ್ ಸ್ಟೆಪ್ಪಲ್ಲಿ ಈಸ್ ಕಂಟಿನ್ಯೂಯಸ್, ಈಸ್ ಇಟ್ ಕಂಟಿನ್ಯೂಯಸ್ ಆರ್ ಈಸ್ ಇಟ್ ಡಿಫ್ರೆನ್ಷಿಯಬಲ್ ಅಂತ ನೋಡ್ತೀವಿ. ಸೆಕೆಂಡ್ ಸ್ಟೆಪ್ಪಲ್ಲಿ ವಿ ಆರ್ ಗೋಯಿಂಗ್ ಟು ಜಸ್ಟ್ ವೆರಿಫೈ ದಟ್ ಎಫ್ ಆಫ್ ಎ ಆ್ಯಂಡ್ ಎಫ್ ಆಫ್ ಬಿ ಆರ್ ಈಕ್ವಲ್. ಸಪೋಸ್ ಎಫ್ ಆಫ್ ಎ ಇಸ್ ಈಕ್ವಲ್ ಟು ಎಫ್ ಆಫ್ ಬಿ ಅಂತ ಹೇಳ್ತಾ ಇದ್ದೀವಿ ಅಂದರೆ ದ ಥರ್ಡ್ ಸ್ಟೆಪ್ ಯು ಆರ್ ಗೋಯಿಂಗ್ ಟು ಫೈಂಡ್ ಎಫ್ ಡ್ಯಾಶ್ ಆಫ್ ಸಿ. ದ ವ್ಯಾಲ್ಯೂ ಆಫ್ ಎಫ್ ಡ್ಯಾಶ್ ಆಫ್ ಸಿ ಆ್ಯಸ್ ಟು ಈಕ್ವಲ್ ಫಾರ್ 0. 0ಗೆ ಈಕ್ವಲ್ ಆಗ್ತಾ ಇದೆ ಅಂದರೆ ನಾವು ಸಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೊಳ್ತಾ ಇದ್ದೀವಿ. ಆ ಸಿ ವ್ಯಾಲ್ಯೂ ನಮಗೆ ಕೊಟ್ಟಿರುವಂಥ ಇಂಟರ್ವಲಲ್ಲಿ ಬಿಲಾಂಗ್ ಆಗ್ತಿದೆ ಅಂತ ಹೇಳಿದ್ರೆ ಸೊ ಕ್ಲಿಯರ್ಲಿ ವಿ ಕ್ಯಾನ್ ಸೇ ದಟ್ ದ ರೋಲ್ಸ್ ಥಿಯರಮ್ ಈಸ್ ವೆರಿಫೈಡ್. ಓಕೆ, just pause the video to note it down. So okay, thank you for watching this video. In the next video we are going to discuss about the mean value theorem and some more problems which are related for the Rolle's theorem as well as the mean value theorem. Clear? In 1 or 2 videos we are going to complete the chapter of continuity and differentiable. So thank you for watching this video.